ಮೇಡಮ್, ನಮ್ಮ ಒಂದು ಬೇಡಿಕೆ ಏನು ಅಂತ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು. ಯಾಕೆ ಅಂದರೆ 15-20 ವರ್ಷದಿಂದ ತಾಳ್ಮೆಯಿಂದ ನಾವು ಕೊರೋನಾ ಟೈಮಲ್ಲೂ ಕೂಡ ನಾವು ನಮ್ಮ ಜೀವನ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದ್ದೀವಿ. ಆ ಟೈಮಲ್ಲೂ ಕೂಡ ನಮಗೆ ಯಾವುದೇ ತರಹ ಒಂದು ಸ್ಪೆಷಲಿಟೀಸ್ ಕೊಡಲಿಲ್ಲ. ಆ ಟೈಮಲ್ಲಾದರೂ ಸರ್ಕಾರ ಗುರುತಿಸಿ ನಮ್ಮನ್ನ ಒಂದು ಖಾಯಮಾತಿ ಮಾಡ್ಬೋದು ಅಥವಾ ನಮ್ಮ ಕೆಲಸಕ್ಕೆ ಕೊಡಬೇಕಾಗಿರೋದು ಅಂತ ಒಂದು ಸ್ಯಾಲ್ರಿನ ಕೊಡ್ತಾರೆ ಅಂತ ನಾವು ಇಷ್ಟು ಗಂಟೆ ತಾಳ್ಮೆಯಿಂದ ಕಾದಿದ್ದೀವಿ. ಸೊ ಈಗಿನ ಜನ್ರೇಷನಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿರೋಕ್ಕೆ ಸಂಬಳ ಕೂಡ ನಮಗಿಲ್ಲ. ಅದನ್ನು ಯಾವ ಸರ್ಕಾರ ಬಂದರೂ ನಾವು ಮಾಡ್ತೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ ಹೊರತು ನೆಕ್ಸ್ಟ್ ಅವ್ರು ಸರ್ಕಾರ ಬಂದಮೇಲೆ ಮರ್ತು ಬಿಡ್ತಾರೆ. ಸೊ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ ಅವರು ನುಡಿದಂತೆ ನಡೆದಿದ್ದಾರೆ, ತುಂಬ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಸಹ. ಅದೇ ಥರ ನಮ್ಮ ಒಂದು ನರ್ಸಿಂಗ್ ಆಫೀಸರ್ಸ್ಗಳ ಕಷ್ಟನ ಅವರು ಆಲಿಸಿ ನಮ್ಮ ಒಂದು ಬೇಡಿಕೆನ ಈಡೇರಿಸರೆಂದು ಒಂದು ನಂಬಿಕೆಯಿಂದ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಇಲ್ಲಿ ಬಂದು ನಾವು ಅಹೋರಾತ್ರಿ ಅನಿರ್ದಿಷ್ಟಾವಧಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಜೀವ ಒತ್ತೆ ಇಟ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದೇ ಅಂದರೆ ಒಂದು 14,000ಕ್ಕೆ 15,000ಕ್ಕೆ ಯಾವ ಮಟ್ಟಿಗೆ ನಾವು ಜೀವನ ಸಾಗಿಸ್ಬೋದು ಅನ್ನೋದು ಒಂದು ಸ್ವಲ್ಪ ಗಮನಿಸಿ ನೋಡಬೇಕು ಅವರು. ಯಾಕೆಂದರೆ ಒಂದು ಸಲ ಯಾವುದೇ ಒಬ್ಬ ಒಂದು ಏನು ಸ್ಯಾಲ್ರಿ ತಗೋತಾರೆ, ಒಂದು ಪರ್ಮನೆಂಟ್ ಸ್ಯಾಲ್ರಿ ತಗೋತಾರೆ, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಅವರು ಕಾಲು ಭಾಗ ಕೂಡ ಸ್ಯಾಲ್ರಿ ಕೊಡ್ತಾ ಇಲ್ಲ. ಈಗ ಪರ್ಮನೆಂಟ್ ಅವ್ರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನೇ ಒಂದು 15 ವರ್ಷ 20 ವರ್ಷ ಆದರೆ ಅವ್ರಿಗೆ ಕೊಡೋ ಸ್ಯಾಲ್ರಿ ಸ್ಕೇಲ್ಗೂ ನಮಗೆ ಒಂದು ವರ್ಷಕ್ಕೆ 500 ರೂಪಾಯಿ ಅಷ್ಟೇ ಇಂಕ್ರಿಮೆಂಟು, ಅದ್ರ ಮೇಲೆ ₹1 ಕೊಡೋದಿಲ್ಲ. ಸೊ ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಆದ್ದರಿಂದ ಯಾವುದೇ ಒಂದು ನಾವು ಏನೇ ಒಂದು ಮಕ್ಕಳು ಎಜುಕೇಷನ್ ಕೊಡ್ಬೋದು, ಇಲ್ಲ ನಮಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರ್ಬೋದು. ಸೊ ನಾವು ಈ 14,000ದಲ್ಲಿ ಯಾವ ರೀತಿ ಜೀವನ ಮಾಡ್ಬೋದು, ಈಗಿನ ಒಂದು ಜನ್ರೇಷನ್ಗೆ ನಾವು ಯಾವ ರೀತಿ ಕೆಲಸ ಮಾಡಿ ಯಾವ ರೀತಿ ನಾವು ಜೀವನ ಸಾಗಿಸ್ಬೇಕು ಅನ್ನೋದನ್ನ ದಯವಿಟ್ಟು ಎಲ್ಲರೂ ಆಲೋಚಿಸಬೇಕು. ಎಲ್ಲ ಸರ್ಕಾರದ ಎಲ್ಲ ಒಂದು ಅಧಿಕಾರಿಗಳು ಯೋಚನೆ ಮಾಡಬೇಕು. ಹೌದು, ಇವ್ರಿಗೆ ಇಷ್ಟು ಸ್ಯಾಲ್ರಿ. ನಾವು ನಮ್ಮ NHM ನೌಕರರಲ್ಲಿ, ಒಳಗುತ್ತಿಗೆ ನೌಕರರಲ್ಲಿ ಎಲ್ಲ ಕೆಡಸ್ಗೂ ಹೋಲಿಸ್ಕೊಂಡ್ರೆ ತುಂಬ ಗ್ರೂಪ್ ಡಿಗಿಂತ ಕೆಳಮಟ್ಟದಲ್ಲಿ ಸ್ಯಾಲ್ರಿ ತಗೋತಾರೋದು ನಾವೇನೆ. ಕೆಲವ್ರಿಗೆ ಡಿಸಿಗ್ನೇಷನ್ ಸೇಮ್ ಇದೆ, ಕೆಲಸ ಸೇಮ್ ಇದೆ, ಸಮಾನ ಯೂನಿಫಾರ್ಮ್ ಎಲ್ಲ ಸಮ ಇದೆ, ಕೆಲಸ ಕೂಡ ಸಮ ಮಾಡ್ತಾ ಇದ್ದೀವಿ. ಒಂದು ನೈಟ್ ಡ್ಯೂಟಿ ಮಾಡ್ತೀವಿ ಅಂದರೆ ನಾವು ಎಲ್ಲ ಕ್ಷೇತ್ರದಲ್ಲೂ ಇದ್ದೀವಿ ಮೇಡಮ್. ಒಂದು NCD ಅಂತ ಅಂದರೆ ಒಂದು BP ಚೆಕ್ ಮಾಡೋದಿರ್ಬೋದು, ಬ್ಲಡ್ ಚೆಕ್ ಮಾಡೋದಿರ್ಬೋದು, ಹೆರಿಗೆ ಡಿಪಾರ್ಟ್ಮೆಂಟ್ ಇರ್ಬೋದು, ಆಪರೇಷನ್ ಥಿಯೇಟ್ರ್ ಇರ್ಬೋದು, NICU ಎಲ್ಲ ಕ್ಷೇತ್ರದಲ್ಲೂ NHM 99% ಕೆಲಸ ಮಾಡ್ತಾ ಇರೋದು. ಸೊ ಪರ್ಮನೆಂಟ್ ಅವ್ರ ಸ್ಯಾಲ್ರಿಗೆ ಹೋಲಿಸ್ಕೊಂಡ್ರೆ ಅಟ್ಲೀಸ್ಟ್ ಇವ್ರಿಗೆ ಇಷ್ಟು ಕೊಡಬೇಕು ಸ್ಯಾಲ್ರಿ ಅನ್ನೋದು ಯಾರಿಗೂ ಕೂಡ ಮನೋಭಾವನೆ ಬರ್ತಾ ಇಲ್ಲ. ಸೊ ಅವರು ಒಂದೇ ಯೋಚನೆ ಮಾಡಬೇಕು, ಈಗಿನ ಜನ್ರೇಷನ್ಗೆ 14,000 ಎಷ್ಟು ಮಟ್ಟಿಗೆ ಸರಿ ಕೊಡ್ತಾ ಇರೋದು ನಾವು ಅನ್ನೋದು ಅವ್ರು ಯೋಚನೆ ಮಾಡಬೇಕು. ಸೊ ಈಗಿರೋ ಸರ್ಕಾರದ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ಪ್ರತಿಯೊಂದು ಅವ್ರು ಏನು ಒಂದು ಪ್ರಾಮಿಸ್ ಮಾಡಿದ್ರು ಅದರಂತೆ ನಡ್ಕೋತಾ ಇದ್ದಾರೆ. ಸೊ ಅದೇ ಥರ ನಮಗೂ ಕೂಡ ಅವರು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಪಾಸಿಟಿವ್ನೆಸ್ನಿಂದ ನಾವಿಲ್ಲಿ ಇದ್ದೀವಿ ಮೇಡಮ್. ಇಷ್ಟು ಜನ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಒಂದು ನಂಬಿಕೆಯಲ್ಲಿ ಕೂತಿದ್ದೀವಿ. ಖಂಡಿತವಾಗ್ಲೂ CM ಸಾಹೇಬರು ಈ ನ್ಯೂಸ್ ಚಾನಲಲ್ಲಿ ನೋಡಿ ನಮಗೆ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಇದ್ದೀವಿ. ನಿಮ್ಮ ಮೀಡಿಯಾ ಮೂಲಕ ನಮ್ಗೆ ಅದೊಂದು ಉಪಯೋಗ ಆಗುತ್ತೆ ಅಂತ ನಾವು ನಂಬಿದ್ದೀವಿ.